ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ವಲ್ಲಭ ಏನು ಟೆಂಟ್ ಹಾಕೊಂಡು ಮನೆ ಮುಂದೆ ಇದ್ದಾನೆ. ಹಾಗಿದ್ರೆ ಬೆಡ್ಶೀಟ್ ಕೊಡೋಕೆ ಹೋದ ಅಮ್ಮನ ಕೂಡ ನಂದ ಅವರು ಟೆಂಟ್ಗೆ ಓಡಿಸೇ ಬಿಟ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಮನೆ ಬಿಟ್ಟು ಹೋಗಿದ್ದಾರೆ. ತನ್ನ ತಂದೆಗೆ ತನ್ನ ಮುಖ ನೋಡಿ ಇಲ್ಲಿ ಇರುವುದು ಕಷ್ಟ ಆಗ್ತದೆ ಅಂದರೆ ಅಂಥ ಜಾಗದಲ್ಲಿ ನಾನು ಇರುವುದೇ ಬೇಡ, ಅವ್ರಿಗೆ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದಂಥ ವಲ್ಲಭ ಮನೆ ಬಿಟ್ಟು ಹೊರಗಡೆ ಹೋಗಿ ಬಿಡ್ತಾರೆ. ಮಗ ಮನೆಯಿಂದ ಹೋಗ್ಬಿಟ್ನಲ್ಲ ಅಂತ ಹೇಳಿ ತುಂಬ ಬಜೆಟ್ ಮಾಡ್ಕೋತಾರೆ ಗಿರೀಶ್ ಅವರು, ಮನೆಯವರು ಎಲ್ಲರೂ ಕೂಡ ನಂದವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ ವಾಪಸ್ ಕರ್ಕೊಂಡು ಬನ್ನಿ ಅಂತ. ಬಟ್ ನಂದವ್ರು ಮಾತ್ರ ನಾನು ಹೋಗು ಅಂತ ಹೇಳಿದ್ನ. ಅವನ ಅಹಂಕಾರ ಜಾಸ್ತಿ ಆಗಿ ಹೋಗಿದ್ದಾನೆ. ಅವ್ನು ಹೇಗಿರ್ತಾನೆ ನಾನು ನೋಡ್ತೀನಿ ಅಂತ ಹೇಳಿ ಹೊರಟೆ ಬಿಡ್ತಾರೆ. ಈ ಕಡೆ ಗಿರೀಶ್ ಅವರು ಕಣ್ಣೀರು ಹಾಕ್ತಿರ್ತಾರೆ, ನನ್ನ ಮಗ ಮನೆ ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ಹೇಳಿ. ಈ ಕಡೆ ಮೀನಾ ಮತ್ತೆ ಅಮ್ಮು ಸಮಾಧಾನ ಮಾಡ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ಇಲ್ಲಿ ಪ್ರಿಯಾ ಬರ್ತಾಳೆ. ಪ್ರಿಯಾ ಬಂದಿದ್ದೆ ಅದೇ ನಿಜಕ್ಕೂ ಕೂಡ ವಲ್ಲಭ ಈ ರೀತಿ ಮಾಡಬಾರ್ದಿತ್ತು, ವಲ್ಲಭ ಈ ರೀತಿ ಮಾಡಿದ್ದು ತಪ್ಪಾಯಿತು. ಅಮ್ಮು ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ನೀನು ನಿಮ್ಮ ಮನೆಗೆ ಹೋಗದೆ ಇದ್ದಿದ್ದರೆ ಇಷ್ಟೆಲ್ಲ ಆಗ್ತಾ ಇತ್ತಾ? ಖಂಡಿತ ನೀನು ಯಾಕೆ ಮನೆಗೆ ಹೋಗಬೇಕಾಯ್ತು? ನಿನಗೆ ಗೊತ್ತಿಲ್ವಾ ಎದುರುಗಡೆ ಮನೆ ಶತ್ರುಗಳು ಅಂತ? ಕಡಿಮೆ ದಿನ ಆಗಿದೆ ನಾನು ಈ ಮನೆಗೆ ಬಂದು, ನನಗೆ ಗೊತ್ತಾಗಿದೆ ಎದುರುಗಡೆ ಮನೆಗೆ ಹೋಗಬಾರ್ದು, ಜೊತೆಗೆ ಅವ್ರು ನಮ್ಮ ಶತ್ರುಗಳು ಅಂತ. ಅಂಥದ್ರಲ್ಲಿ ನೀನು ಯಾಕೆ ಮನೆಗೆ ಹೋಗಿದ್ದೆ? ನೀನು ಮಾಡಿದ್ದು ತಪ್ಪಲ್ವಾ? ಜೊತೆಗೆ ವಲ್ಲಭ ಮಾಡಿದ್ದು ಕೂಡ ತಪ್ಪು ಅತ್ತೆ. ಮಾವನ ಕೋಪ ನ್ಯಾಯವಾಗೇ ಇದೆ, ವಲ್ಲಭ ಆ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ಹೇಳಿದಾಗ ಇಲ್ಲಿ ಮೀನಾ ಬಂದಿದ್ದೆ. ಏನು ಮಾತಾಡ್ತಿದ್ರ ಪ್ರಿಯಾಕ ನೀವು? ವಲ್ಲಭ ಏನು ತಪ್ಪು ಮಾಡಿದ್ದಾನೆ? ವಲ್ಲಭ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ. ವಲ್ಲಭ ಅವನೇ ಹೆಂಡತಿ ಪರವಾಗಿ ಈ ರೀತಿ ಮಾಡಿರೋದು ಯಾವುದೇ ರೀತಿ ತಪ್ಪಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅಮ್ಮು ಕೂಡ ಅತ್ತೆ ವಲ್ಲಭ ನನಗೋಸ್ಕರ ಅತ್ತೆ ಈ ರೀತಿ ಎಲ್ಲ ಮಾಡಿದ್ದು, ನಾನು ಅಮ್ಮನ ನೋಡಬೇಕು ಅಂತ ಅನ್ನಿಸ್ತದೆ ಅಂತ ಹೇಳಿದೆ. ಅದೇ ಕಾರಣಕ್ಕೆ ವಲ್ಲಭ ಈ ರೀತಿ ಮಾಡ್ದ. ಪಾಪ ವಲ್ಲಭ ಏನು ತಪ್ಪೇ ಮಾಡಿಲ್ಲ ಅಂದಾಗ ಅದನ್ನೇ ಹೇಳ್ತಿರೋದು. ವಲ್ಲಭ ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅನ್ನಿಸ್ತದೆ, ಬಟ್ ವಲ್ಲಭ ಮಾಡಿದ್ದು ತಪ್ಪೆ. ಮಾವನ ದೃಷ್ಟಿಲಿ ನಿಂತ್ಕೊಂಡು ನೋಡಿ ಖಂಡಿತ ತಪ್ಪಲ್ವಾ? ಮಾವನಿಗೆ ಇಷ್ಟ ಇಲ್ಲ, ಶತ್ರುಗಳು ಅವರು ಅಂತ ಗೊತ್ತಿದ ಮೇಲೆ ನೀವು ಯಾಕೆ ಹೋಗ್ಬೇಕಾಗಿತ್ತು? ಇದೇ ಲವ್ ಮ್ಯಾರೇಜ್ ಆಗಿರೋದ್ರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಅರೇಂಜ್ ಮ್ಯಾರೇಜ್ ಆಗಿದ್ರೆ ಇದು ಯಾವುದು ಕೂಡ ನಡೀತಾನೆ ಇರಲಿಲ್ಲ ಅಂತ ಪ್ರಿಯಾ ಹೇಳ್ತಾರೆ. ಏನು ಮಾತಾಡ್ತಿದ್ರ ಅಕ್ಕ? ನೀವು ಮಾತಿಗೆ ನಗಬೇಕು ಅಳಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಮದುವೆಗೂ ಈ ವಿಷಯಕ್ಕೂ ಏನು ಸಂಬಂಧ ಅಂತ ಮಾತಾಡ್ತಿದ್ರ ಅಂತ ಮೀನಾ ಪ್ರಶ್ನೆ ಮಾಡ್ತಾರೆ. ಏನು ಸಂಬಂಧ ಅಂತ ಕೇಳ್ತಿದ್ಯಲ್ಲ ಮೀನಾ, ನಿಜಕ್ಕೂ ಈ ರೀತಿ ಲವ್ ಮ್ಯಾರೇಜ್ ಆಗಿರೋದ್ರಿಂದ ತಾನೇ ಗಂಡಂದಿರು ಹೆಂಡತಿ ಪರವಾಗಿ ನಿಂತು ಹೆಂಡತಿಗೋಸ್ಕರ ಈ ರೀತಿ ಎಲ್ಲ ಮಾಡೋದು. ಅದೇ ಇದು ಅರೇಂಜ್ ಮ್ಯಾರೇಜ್ ಆಗದಿದ್ರೆ ಅವರು ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ರು, ಮನೆಯವ್ರ ಪರ್ಮಿಷನ್ ತೊಗೊಂಡು ಏನೇ ಮಾಡಬೇಕು ಅಂತ ಮಾಡ್ತಿದ್ರು. ಅದಕ್ಕೋಸ್ಕರ ಲವ್ ಮ್ಯಾರೇಜ್ ಆಗಿದ್ದರಿಂದಾನೇ ಇಷ್ಟೆಲ್ಲ ನಡೀತಿರೋದು. ಅರೇಂಜ್ ಮ್ಯಾರೇಜ್ ಆಗಿದ್ರೆ ಇದು ಯಾವುದೂ ಕೂಡ ನಡೀತಾ ಇರಲಿಲ್ಲ ಅಂತ ಪ್ರಿಯಾ ಹೇಳ್ತಾರೆ. ನಿಜಕ್ಕೂ ಇದರಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಏನೂ ಬರುವುದಿಲ್ಲ ಅಕ್ಕ. ಗಂಡ ಹೆಂಡತಿನ ತುಂಬ ಪ್ರೀತಿ ಮಾಡ್ತಿದ್ರೆ ಆಗ ಹೆಂಡತಿಗೋಸ್ಕರ ಈ ರೀತಿ ಮಾಡ್ತಾನಷ್ಟೇ. ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲ ಹೇಳೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ವಲ್ಲಭಂಗೆ ಅಮ್ಮು ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲ. ಅಮ್ಮು ಮೇಲೆ ಅವನಿಗೆ ತುಂಬ ಪ್ರೀತಿ ಇದೆ, ಅದೇ ಕಾರಣಕ್ಕೆ ಅವನು ಆ ರೀತಿ ಮಾಡಿದಾನೆ ಹೊರತು ಇದರಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋ ಮಾತು ಬರುವುದಿಲ್ಲ. ಬಾವ ಅಮ್ಮು ನೀನು ಅಂತ ಹೇಳಿ ಕರ್ಕೊಂಡು ಇಲ್ಲಿ ಮೀನಾ ಹೊರಟೆ ಬಿಡ್ತಾರೆ. ನಂತರ ಇಲ್ಲಿ ಪ್ರಿಯಾ ಅತ್ತೆ ದಯವಿಟ್ಟು ನನ್ನ ಮಾತನ್ನು ತಪ್ಪು ತಿಳ್ಕೊಬೇಡಿ, ಈ ರೀತಿ ಎಲ್ಲ ಮಾತಾಡೋದು ತಪ್ಪಲ್ವಾ? ಮಾವನ ಡೆಸಿಷನ್ಗೆ ವಿರುದ್ಧವಾಗಿ ಇವರೆಲ್ಲ ಹೇಗೆ ಮಾತಾಡ್ತಿದ್ದಾರೆ ನೋಡಿ ಅಂತ ಹೇಳಿದಾಗ, ಇಲ್ಲ ಅಮ್ಮ ನನಗೂ ಕೂಡ ವಲ್ಲಭ ಮಾಡಿದ್ದು ತಪ್ಪಲ್ಲ ಅಂತಾನೆ ಅನ್ನಿಸ್ತದ. ಅವನು ಅಮ್ಮಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾ, ಜೊತೆಗೆ ಅಮ್ಮಗೂ ಕೂಡ ಅವರಪ್ಪ ಅಮ್ಮನ್ನ ನೋಡಬೇಕು ಅಂತ ಆಸೆ ಆಗತ್ತಲ್ವ, ಅದಕ್ಕೆ ಅವಳು ಕೂಡ ಹೋಗ್ಬಿಟ್ಲು. ಆದರೆ ಅವ್ರ ದೃಷ್ಟಿಕೋನದಲ್ಲಿ ಇದು ತಪ್ಪಾಗಿ ಕಾಣಿಸ್ತದೆ ಅಷ್ಟೇ ಅಂತ ಹೇಳಿ ಗಿರೀಶ್ ಅವರು ಕೂಡ ಹೇಳಿಬಿಟ್ಟು ಹೋಗ್ಬಿಡ್ತಾರೆ. ನಂತರ ಇಲ್ಲಿ ವಲ್ಲಭ ಮನೆ ಬಿಟ್ಟು ಹೋದ ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಪ್ರಿಯಾ ಬಂದು ಮಾವ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ಮನೆಯವ್ರು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ನೋಡಿದ್ರೆ ವಲ್ಲಭ ಮನೆ ಮುಂದೆನೆ ಟೆಂಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನು ನೋಡಿದೆ, ಏನಿದಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂದವ್ನು ಮನೆ ಬಿಟ್ಟು ಹೋಗ್ಬೇಕಲ್ವಾ, ಅದನ್ನು ಬಿಟ್ಟು ಈ ರೀತಿಯಾಗಿ ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತ ಟೆಂಟ್ ಹಾಕೊಂಡು ಕೂತಿದ್ದಾನ ಏನೋ ಇದಲ್ಲ, ಮೊದಲು ತೆಗೆದುಬಿಟ್ಟು ಹೋಗ್ತಾ ಇರೋ ನೀನು ಅಂತ ಹೇಳಿ ನಂದವರು ರೇಗ್ ಬಿಡ್ತಾರೆ. ನಾನೇನು ಅವ್ರ ಮನೆ ಮುಂದೆ ಬಂದು ಟೆಂಟ್ ಹಾಕೊಂಡಿಲ್ಲ, ಇದು ಗೌರ್ಮೆಂಟ್ ಜಾಗ, ನನಗೆ ಹೇಗೆ ಬೇಕಿದ್ರೂ ಇರ್ಬೋದು, ಯಾರೂ ನನ್ನ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ನೋಡಿದ್ಯಾ ಯಾವ ರೀತಿ ಮಾತಾಡ್ತಿದ್ದಾನೆ ಇವನು ಅಂತ ನಂದವರು ಕೋಪ ಮಾಡ್ಕೋತಾರೆ. ಅಷ್ಟರಲ್ಲಿ ವೀಣಾ ಕೂಡ ಬರ್ತಾರೆ. ಏನಿದು ಏನಾಗ್ತದೆ ಇಲ್ಲಿ ಅಂತ ಮಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಂತರ ಇಲ್ಲಿ ಮೀನಾ ಅಮ್ಮು ಹಾಗೆ ಗಿರೀಶ್ ಅವರು ಎಲ್ಲರೂ ಕೂಡ ವಲ್ಲಭ ಮಾಡಿರೋ ರೀತಿಗೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ನಂತರ ಇಲ್ಲಿ ನಂದವರು ನಾನು ನೋಡ್ತೀನಿ ಎಷ್ಟು ದಿನ ಅಂತ ಇಲ್ಲಿರ್ತಾನೆ ಅಂತ ಹೇಳಿ ಕೋಪ ಮಾಡಿಕೊಂಡು ಒಳಗಡೆ ಹೋಗೇ ಬಿಡ್ತಾರೆ. ನಂತರ ಎಷ್ಟು ಸಖತ್ತಾಗಿ ಕಟ್ಟಿದ್ಯಾ ಟೆಂಟ್ನ ವಲ್ಲಭ, ನೀನು ಮನೆ ಬಿಟ್ಟು ಹೋಗ್ಬಿಟ್ಟೆ ಅಂತ ಎಷ್ಟು ಯೋಚನೆ ಆಗಿತ್ತು ಗೊತ್ತಾ ಅಂತ ಹೇಳಿ ಅಣ್ಣಂದಿರಿಬ್ಬರು ಕೂಡ ಮಾತಾಡ್ತಾರೆ. ಈ ಕಡೆ ಅದಕ್ಕೆ ಮತ್ತು ನಾದಿನಿ ಇಬ್ಬರು ಕೂಡ ಒಳಗಡೆ ಹೋಗಿದೆ, ಹೇಗಿದೆ ನೋಡ್ತೀವಿ ಅಂತ ಹೇಳಿ, ಸಖತ್ತಾಗಿದೆ ನಾವು ಇಲ್ಲಿ ಟೆಂಟ್ ಹಾಕೊಂಡ್ಬಿಡ್ತೀವಿ ಅಂತ ಕೂಡ ಮಾತನಾಡ್ತಾರೆ. ನಂತರ
ಇಲ್ಲಿ ನಂದವರು ನೋಡಿದ್ಯಾ ಗಿರೀಶ ಯಾವ ರೀತಿ ನನ್ನ ಮರ್ಯಾದೆ ತೆಗಿತಿದ್ದಾನೆ, ಇದಕ್ಕೆ ಅಂತ ಅಲ್ವಾ ಅವನು ಜನ್ಮ ತಾಳಿರೋದು, ನನ್ನ ಮರ್ಯಾದೆ ತೆಗಿಬೇಕು ಅಂತ ನಾಳೆ ಅಷ್ಟರಲ್ಲಿ ಪೇಪರ್ನವರು ಹಾಲ್ನವರು ಎಲ್ಲರೂ ಕೂಡ ಬರ್ತಾರೆ, ನನ್ನ ಮನೆ ಮರ್ಯಾದೆ ಬೀದಿಗೆ ಹರಾಜು ಹಾಕಬೇಕಾ ಅಂತ ಕೇಳ್ತಿದ್ರೆ ಅದಕ್ಕೆ ಅಲ್ವೇನ್ರಿ ಹೇಳೋದು ಅವನನ್ನು ಮನೆ ಕರೆದ್ಬಿಡ್ರಿ ಅಂತ ಮನೆ ಕರಿಬೇಕಾ, ಯಾವುದೇ ಕಾರಣಕ್ಕೂ ಅವನ್ನ ಮನೆ ಕರೆಯೋ ಮಾತೇ ಇಲ್ಲ, ಅವನನ್ನು ಹೋಗು ಅಂತ ಯಾರಾದರೂ ಹೇಳಿದ್ರೆ ಅವನೇ ಅಹಂಕಾರ ಜಾಸ್ತಿಯಾಗಿ ಹೋಗಿರೋದು ಅಂತ ಹೇಳ್ತಾರೆ ನಂದ ಅವರು. ಅಷ್ಟರಲ್ಲಿ ಅಲ್ಲಿಗೆ ವೀಣಾ ಅವ್ರು ಬರ್ತಾರೆ. ಅಣ್ಣ ಏನಿದಲ್ಲ ಈ ರೀತಿ ಆಗ್ತಿದೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ, ಪ್ರಿಯಾ ಜೊತೆ 1-2 ದಿನ ಇದ್ದು ಹೋಗೋಣ ಅಂತ ಬಂದೆ, ನೀವು ಕೂಡ ಇದು ನನ್ನ ತವರ ಮನೆ ಥರ ಅಂದಿದ್ರಲ್ವ ಹಾಗಾಗಿ ಬಂದೆ, ಇಲ್ಲಿ ನೋಡಿದ್ರೆ ಈ ರೀತಿ ಆಗಿದೆಯಲ್ಲ, ನಿಜಕ್ಕೂ ನಮ್ಮನೇಲೆಲ್ಲ ಈ ರೀತಿ ಗಲಾಟೆನೇ ಆಗ್ತಿರ್ಲಿಲ್ಲ, ನಮ್ಮನೇಲಿ ಏನಾದರೂ ಮಕ್ಕಳು ಈ ರೀತಿ ಮಾಡಿದಿದ್ರೆ ಖಂಡಿತ ಅವ್ರಿಗೆ 4 ಬಾರಿಸ್ತಿದ್ವಿ ನಾವು ಅಂತ ಹೇಳಿದಾಗ ನಂದವರು ಏನನ್ನ ಕೂಡ ಮಾತಾಡೋದಿಲ್ಲ, ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಆದರೂ ಕೂಡ ವೀಣಾ ಅವರೇ ನೀವು ಈ ರೀತಿ ಅವ್ರ ಮುಂದೆ ಮಾತಾಡಬಾರ್ದಿತ್ತು, ಅವ್ರು ಮೊದಲೇ ಕೋಪದಲ್ಲಿದ್ದರು, ನೀವು ಮತ್ತೆ ಈ ರೀತಿ ಮಾತಾಡಿ ಅದು ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತದೆ ಅಂತ ಗಿರೀಶ್ ಅವರು ಹೇಳಿದಾಗ ನಾನೇನು ಮಾತಾಡಿದೆ ಅದಕ್ಕೆ, ನಾನು ಅಂಥದ್ದೇನೋ ಮಾತಾಡಲಿಲ್ವಲ್ಲ, ಇರೋ ವಿಷಯ ಅಷ್ಟೇ ಮಾತಾಡಿದೆ ಅಂತ ವೀಣಾ ಅವ್ರು ಹೇಳ್ತಾರೆ. ನಂತರ ಗಿರೀಶ್ ಅವ್ರು ಕೂಡ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟುಬಿಡ್ತಾರೆ. ನಂತರ ಏನಮ್ಮ ಮಾಡೋದು ಅಂತ ಪ್ರಿಯಾ ಕೇಳ್ತಿದ್ರೆ, ಅಯ್ಯೋ ಏನು ಮಾಡೋದು ನಾನು ಹೇಳ್ಕೊಡ್ತೀನಿ ಇರು ಏನು ಮಾಡಬೇಕು ಅಂತ ವೀಣಾ ಅವರು ಕೂಡ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಊಟಕ್ಕೆ ಕುಳಿತುಕೊಂಡಿರ್ತಾರೆ, ಅಣ್ಣಂದಿರು ಯಾರು ಕೂಡ ಊಟ ಮಾಡ್ತಿಲ್ಲ, ವಲ್ಲಭನ ಅಣ್ಣಂದಿರು. ಇಲ್ಲಿ ನಂದವರು ಎಲ್ಲರೂ ಕೂಡ ಊಟ ಮಾಡಿ ಅಂತಾರೆ. ಈ ಕಡೆ ಗಿರೀಶ್ ಅವರು ವಲ್ಲಭಂಗೂ ಊಟ ತಗೊಂಡು ಕೊಡ್ತೀನಿ ಅಂದಾಗ ಸರಿ ಬಿಡು ನಾನು ಊಟ ಮಾಡೋದಿಲ್ಲ ಅಂತ ಎದ್ದು ಹೋಗ್ತಿರ್ತಾರೆ. ಇಲ್ಲ ನೀವು ಮಾಡಿ ಅಂತ ಹೇಳಿ ಗಿರೀಶ್ ಅವರು ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ನಂದವರು ಊಟ ಮಾಡಿದ್ದೆ, ಮಕ್ಕಳು ಊಟ ಮಾಡದಿರುವುದನ್ನು ನೋಡಿ ಈ ಮನೆಯವ್ರು ಯಾರು ಕೂಡ ಹಸ್ಕೊಂಡು ಇರಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆ ಮಾತಿನ ಅರ್ಥವನ್ನು ಅರ್ಥ ಮಾಡ್ಕೊಂಡಂತಹ ಕೇಶವ ಮಾಧವ ಇಬ್ಬರು ಕೂಡ ಊಟ ಹಾಕ್ಕೊಂಡು ವಲ್ಲಭನ ಹತ್ರಕ್ಕೆ ಓಡೇ ಬಿಡ್ತಾರೆ. ವಲ್ಲಭ ಹೋಗಿ ಕೈತುತ್ತನ್ನು ತಿನ್ನಿಸ್ತಾರೆ, ವಲ್ಲಭ ಕೂಡ ಕೈತುತ್ತನ್ನು ಅಣ್ಣಂದಿರಿಗೆ ತಿನ್ನಿಸ್ತಾರೆ. ಇದನ್ನು ನೋಡಿ ಗಿರೀಶ್ ಅವರು ಹಾಗೆ ಅಮ್ಮುಗೆ ಹಾಗೆ ಮೀನಾ ಎಲ್ಲರೂ ಕೂಡ ಖುಷಿಪಟ್ಟರೆ ವೀಣಾ ಮತ್ತು ಪ್ರಿಯಾಗೆ ಇಷ್ಟ ಆಗೋದೇ ಇಲ್ಲ. ಖಂಡಿತ ಏನು ಬೆಂಕಿ ಹತ್ಕೊಂಡು ಹುರಿಯುತ್ತೆ ಅಂತ ಅಂದ್ಕೊಂಡ್ರೆ ಹಾರೋಗ್ತಿದೆ, ಆದರೆ ಬೆಂಕಿ ಕಿಡಿ ಹಾಗೆ ಇರುತ್ತೆ, ಅದನ್ನು ಊದಿದ್ರೆ ಮತ್ತೆ ಹತ್ಕೊಳ್ಳುತ್ತೆ ಅಂತ ಹೇಳಿ ವೀಣಾ ಅವರು ಮಕ್ಕಳ ಹತ್ರ ಹೇಳ್ತಾರೆ. ನಂತರ ಪ್ರಿಯಾ ಗಂಡ ಬರ್ತಿದ್ದಾಗೇ ನೀವು ಈ ರೀತಿ ಊಟ ಕೊಡಬಾರ್ದಿತ್ತು, ನೀವು ತಪ್ಪು ಮಾಡಿದ್ರಿ ಅಂತ ಅನ್ನಿಸ್ತಿಲ್ವಾ, ಈಗ ವಲ್ಲಭ ತಪ್ಪು ಮಾಡಿದ್ದಾರೆ, ನೀವು ಈ ರೀತಿ ಮಾವನ ವಿರುದ್ಧವಾಗಿ ಹೋದರೆ ಮಾವಂಗೆ ಬೇಜಾರಾಗಲ್ವಾ ಅಂತ ಹೇಳಿದಾಗ ನಾವೆಲ್ಲಿ ವಿರುದ್ಧವಾಗಿ ಹೋದ್ರೆ ಅಪ್ಪನ ಕೋಪ ನ್ಯಾಯವಾಗೇ ಇದೆ, ವಲ್ಲಭ ಅವ್ರ ದೃಷ್ಟಿಲಿ ತಪ್ಪು ಮಾಡಿದ್ದಾನೆ, ಆದರೆ ಅವ್ರಿಗೆ ಪ್ರೀತಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ಬಿಟ್ಟದಷ್ಟು ಪ್ರೀತಿ ಇದೆ, ಈಗ ಕೋಪ ಇದೆ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ದಿನ ನೋಡು ಅವರೇ ಅವನನ್ನು ಮನೆ ಕರ್ಕೊಂಡು ಬರ್ತಾರೆ. ಜೊತೆಗೆ ನಾವೇನು ಅಪ್ಪನ ವಿರುದ್ಧ ಹೋಗಿದ್ದಲ್ಲ, ಅಪ್ಪನೇ ಮನೆಯವ್ರು ಯಾರು ಹಸ್ಕೊಂಡಿರಬಾರ್ದು ಅಂತ ಹೇಳಿದ್ದು, ಅದರ ಅರ್ಥ ವಲ್ಲಭ ಕೂಡ ಊಟ ಮಾಡಬೇಕು ಅಂತ ನೀನು ಈಗ ಬಂದಿರೋದಲ್ವ, ನಿನಗೆ ಈ ಸೂಕ್ಷ್ಮ ಮಾತುಗಳು ಅರ್ಥ ಆಗೋದಿಲ್ಲ, ಮುಂದೊಮ್ಮೆ ನಿನಗೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅಮ್ಮು ವಲ್ಲಭಂಗೆ ಚಳಿ ಆಗತ್ತೆ ಅಂತ ಬೆಡ್ಶೀಟ್ ದಿಂಬು ತೊಗೊಂಡು ಹೋಗ್ತಾ ಇದ್ರೆ ನಂದವ್ರ ಕೈಗೆ ಸಿಕ್ಬಿದ್ದಿದ್ದ, ಇದೇ ಇಷ್ಟ ಆಗೋದಿಲ್ಲ, ಇದೇ ರೀತಿ ಹೊರಗಡೆ ತೊಗೊಂಡು ಹೋದ್ಲು ಅಂತ ಅಂದರೆ ಮತ್ತೆ ಒಳಗಡೆ ಬರಬಾರ್ದು ಅವನು ಅಂತ ನಂದವರು ಖಡಕ್ಕಾಗಿ ಎಚ್ಚರಿಸ್ಬಿಡ್ತಾರೆ. ನಂತರ ಇಲ್ಲಿ ಅಮ್ಮು ಹೋಗ್ತಾಳೆ, ವಲ್ಲಭ ಚಳಿಯಲ್ಲಿ ನಡ್ಗೋದನ್ನು ನೋಡಿದೆ, ಏನು ಮಾಡಲಿ ವಲ್ಲಭ, ನಿನಗೆ ಬೆಡ್ಶೀಟ್ ದಿಂಬನ್ನು ತರೋಕೆ ಹೋಗಿದ್ದೆ, ಆದರೆ ಮಾವನ ಕೈಗೆ ಸಿಕ್ಬಿದ್ಬಿಟ್ಟ, ನನಗೋಸ್ಕರ ಇಷ್ಟೆಲ್ಲ ಚಳಿಯಲ್ಲಿ ನಡಕ್ತಿದ್ಯಲ್ಲ ಅಂತ ತನ್ನ ಮಡಿಲಲ್ಲಿ ಹಾಕ್ಕೊಂಡು ಮಲಗಿಸ್ಕೊಂಡಿದ್ದಾಳೆ. ಹಾಗಾದರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.